ಸ್ವಲ್ಪ ಜನಗಳ ಸ್ಯಾಲ್ರಿ ಬಗ್ಗೆ, ಜನಗಳಿಗೆ ಆದಾಯಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ರಪ್ಪ ಅಂತ ಹೇಳಿದ್ರೆ, ಪ್ರತಿ ಬಾರಿ ಈ ಥರ ಅಧಿವೇಶನ ಕರೆದಾಗಲೂ ಕೂಡ ಶಾಸಕರಿಗೆ ಸಂಬಳ ಏನು ಮಾಡೋದು, ಶಾಸಕರಿಗೆ ಅನುದಾನ ಏನು ಮಾಡೋದು, ಇದೇ ಚರ್ಚೆಗಳ ಸಂಬಳ ಭತ್ಯೆ ಇದರಲ್ಲೇ ಮುಗಿದು ಹೋಗುತ್ತಾ ಅಂತ. ಅಧಿವೇಶನ ಕರೆದಿರೋದು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ. ಶಾಸಕರ ಸಂಬಳ ಸವಲತ್ತು ನಾಟಕ ಆಡಿದ್ರೆ ಚೆನ್ನಾಗಿರುತ್ತಾ, ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಅಲ್ಲ. ನಾಟಕದ ಬಗ್ಗೆ ಮಾತು, ಅವ್ರ ಸವಲತ್ತು ಬಗ್ಗೆ ಮಾತು, ಭತ್ಯೆ ಬಗ್ಗೆ ಮಾತು, ಸಂಬಳ ಜಾಸ್ತಿ ಬಗ್ಗೆ ಮಾತು. ಜನಗಳ ಸಂಬಳ ಯಾವಾಗ ಜಾಸ್ತಿ ಆಗೋದು? ಜನಗಳು ಕೊಟ್ಟಿರ್ತಕ್ಕಂಥ ತೆರಿಗೆಯಿಂದಲೇ ಅಲ್ಲೆಲ್ಲ ಕೂತ್ಕೊಂಡು ನೀವು ಮಾತಾಡ್ತಾ ಇರೋದು. ನಾಳೆ ದಿನ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋದು ಕೂಡ ಜನಗಳ ತೆರಿಗೆಯನ್ನು ಒಂದು ಕಡೆ ಇಟ್ಕೊಂಡು ಪ್ಲ್ಯಾನ್ ಮಾಡೋದು ಅಷ್ಟೇ ಅಲ್ವೇ? ಸೊ ಈ ವಿಚಾರದಲ್ಲಿ ಶಾಸಕರ ಸಂಬಳ ಭತ್ಯೆ ಸವಲತ್ತು ಇದ್ರ ಬಗ್ಗೆನೇ ಚರ್ಚೆಗಳಾಗ್ಬಿಟ್ರೆ ಜನಗಳ ಸಮಸ್ಯೆ ಚರ್ಚೆ ಮಾಡೋದು ಯಾವಾಗ? ವಿಧಾನಸೌಧದಲ್ಲೇ ಊಟ ತಿಂಡಿ, ವಿಧಾನಸೌಧದಲ್ಲೇ ನಿದ್ರೆ ವಿಶ್ರಾಂತಿ. ಬಜೆಟ್ ಅಧಿವೇಶನದಲ್ಲಿ ಶಾಸಕರ ಸಂಬಳ ಸವಲತ್ತಿನದ್ದೇ ದೊಡ್ಡ ಗದ್ದಲ ಆಗ್ತಾ ಇದೆ. ಇಲ್ಲಿ ಜನರ ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಯಾವಾಗ ಸ್ವಾಮಿ ಮಾಡ್ತೀರಾ ಅಂಥೇಳಿ ಒಂದು ಪ್ರಶ್ನೆ ಇದೀಗ ರೈಸ್ ಆಗ್ತಾ ಇದೆ. ಶಾಸಕರಿಗೆ ನಾಟಕ ಬೇಕಂತೆ, ಬೇಡ ಅಂತ ನಾವು ಹೇಳಿಲ್ಲ. ಕ್ರೀಡಾಕೂಟ ಬೇಕಂತೆ, ಆಯಿತು ಆಡಿ, ಬೇಡ ಅಂತ ಹೇಳಿಲ್ಲ. ನಿಮ್ಮ ಸಂಬಳ, ನಿಮ್ಮ ನಾಟಕ, ನಿಮ್ಮ ಡ್ಯಾನ್ಸು, ನಿಮ್ಮ ಕ್ರೀಡಾಕೂಟ ಆಗಿಬಿಟ್ರೆ ಜನಗಳ ಕಥೆ. ಜನಗಳಿಲ್ಲಿ ಒದ್ದಾಡ್ತಾ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳ ಕಾರಣದಿಂದಾಗಿ. ಅವ್ರ ಗೋಳು ಕೇಳೋದು ಯಾರು? ಜನ ಆಯ್ಕೆ ಮಾಡಿ ಕಳಿಸಿರೋದು ವಿಧಾನಸೌಧದಲ್ಲಿ ನೀವು ಈ ಥರ ಕೂತ್ಕೊಂಡು ವಿಶ್ರಾಂತಿ ಪಡೆಯೋದಕ್ಕೆ ಮಾತ್ರನಾ? ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವುದಕ್ಕ? ಈಗ ಜನರ ಜೇಬಿನಿಂದ ಮತ್ತಷ್ಟು ಕಸಿದುಕೊಳ್ಳಲು ವೃತ್ತಿಪರ ತೆರಿಗೆಯನ್ನು ಜಾಸ್ತಿ ಮಾಡಬೇಕು ಅಂತ ಬೇರೆ ನಿರ್ಧಾರ ಮಾಡಿದ್ದೀರಲ್ಲ, ಇದರ ಕಥೆ ಏನು? ನಿಮಗೆ ಸಂಬಳ ಬೇಕು, ಜನ ಅವ್ರ ಪಾಡ್ಗೆ ಅವ್ರು ಏನೋ ಸಂಬಳ ತೊಗೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ತೆರಿಗೆ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ಬೇಕಾದ್ರೆ ನಾವು ನಿಮ್ಗೊಂದು ಚೆಕ್ ಲಿಸ್ಟ್ ಕಳಿಸ್ತೇವೆ. ಈಗ ಶಾಸಕರ ದಿನಾಚರಣೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರ ಬೇಡಿಕೆ ಮತ್ತು ಸಲಹೆ ಸೂಚನೆ ಬಂದಿದೆ. ಅದಕ್ಕಾಗಿ ನಾವೊಂದು ಈ ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಒಂದು ದಿವಸ ಮಾಡಬೇಕೆಂಬ ತೀರ್ಮಾನ ನಾವು ಮಾಡಿದ್ದೇವೆ. ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಎಲ್ಲ ಯಾವ ರೀತಿಯ ನಿಮ್ಮ ಟ್ಯಾಲೆಂಟ್ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ನಾವು ನಿಮ್ಗೊಂದು ಚೆಕ್ ಲಿಸ್ಟ್ ಕಳಿಸ್ತೇವೆ. ಯಾವ ಅದೇ ಅಲ್ಲಲ್ಲ ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವೆಲ್ಲ ಆಸಕ್ತಿ ಇದ್ದೀರಿ. ನಾವು 4-5 ಸ್ಪೋರ್ಟ್ಸ್ಗಳನ್ನು ಇವತ್ತು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಯಾವುದಲ್ಲಿಗೆ ಭಾಗವಹಿಸ್ತೀರಿ, ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಇರಲಿ, ಟೇಬಲ್ ಟೆನ್ನಿಸ್ ಇರಲಿ, ಚೆಸ್ ಇರಲಿ, ಯಾವ್ದು ಬೇಕು ನಿಮ್ಗೆ ಶೀಟ್ ಕಳಿಸ್ತೇವೆ. ಇದರಲ್ಲಿ ಟಿಕ್ ಮಾಡಿ. ಇಲ್ಲದಂತ